ಪಂಚಮಿ. ಶ್ರಾವಣ ಮಾಸ ಬಂತೆಂದರೆ ಸಾಕು, ಮನೆಯ ಹೆಂಗಳೆಯರಿಗೆ ಪುರುಸೊತ್ತೇ ಇಲ್ಲ. ಮನೆಯ ಸ್ವಚ್ಛತೆ, ಸಿಹಿ ತಿಂಡಿಗಳ ತಯಾರಿ, ಹಬ್ಬಗಳ ತಯಾರಿ, ಹೀಗೆ ಹಲವಾರು ಕೈತುಂಬಾ ಕೆಲಸಗಳು. ಹೀಗೆಲ್ಲ ಹಬ್ಬದ ತಯಾರಿ ನಡೆಯುತ್ತಿತ್ತು ಬಹಳ ವರ್ಷಗಳ ಹಿಂದೆ. ಈಗ ಮನೆ ಕೆಲಸಕ್ಕೆಲ್ಲ ಜನ ಇಟ್ಟುಕೊಂಡು ಅವರ ಮೂಲಕ ಮಾಡಿಸುತ್ತಾರೆ. ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ರೆ ಸಾಕು, ಬೇಕಾದ ಸಾಮಾನುಗಳು ಮನೆ ಬಾಗಿಲಿಗೆ ಬಂದು ಬೀಳುತ್ತವೆ. ಹಣ ಒಂದಿದ್ದರೆ ಆಯ್ತು ಅಷ್ಟೇ. ಈಗ ಹಬ್ಬದ ಆಚರಣೆಗಳು ಕೇವಲ ಆಡಂಬರದ ಆಚರಣೆಗಳಾಗಿ ಉಳಿದಿದೆ. ಆದರೆ ಹಳ್ಳಿಗಳ ಕಡೆ ಹಬ್ಬಗಳನ್ನು ಈಗಲೂ ಚೆನ್ನಾಗಿಯೇ ಆಚರಿಸುತ್ತಾರೆ. ಶ್ರಾವಣ ಮಾಸವೆಂದರೆ ಹಬ್ಬಗಳ ಸಾಲೋ ಸಾಲು. ಮೊದಲಿಗೆ ಬರುವುದೇ ನಾಗರ ಪಂಚಮಿ, ನಾಡಿಗೆ ದೊಡ್ಡ ಹಬ್ಬ. ದಕ್ಷಿಣ ಕನ್ನಡದ ಹವ್ಯಕ ಬ್ರಾಹ್ಮಣರ ಕುಟುಂಬಕ್ಕೆಂದು ನಾಗಬನ ಇರುತ್ತದೆ. ಕುಟುಂಬದವರೆಲ್ಲ ಸೇರಿ ನಾಗನ ಕಲ್ಲಿಗೆ ಪೂಜೆ ಮಾಡಿ ಹಾಲು ಎಳನೀರಿನ ಅಭಿಷೇಕ ಮಾಡುತ್ತಾರೆ. ನಾಗನಿಗೆ ಕೇದಿಗೆ ಹೂ, ಅಡಿಕೆ ಮರದ ಸಿಂಗಾರದ ಹೂ, ಅರಶಿನ ಹುಡಿ ತುಂಬಾ ವಿಶೇಷ. ಕಲ್ಲ ನಾಗರ ಕಂಡರೆ ಹಾಲೆರೆವರಯ್ಯ, ದಿಟವನಾಗರ ಕಂಡರೆ ಕೊಲ್ಲೆಂಬರಯ್ಯ ವಚನದಲ್ಲಿ ಹೇಳಿದ್ದಾರೆ. ಇದು ನಿಜವೂ ಹೌದು. ನಾಗದೋಷ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನನ್ನು ಕಾಡುತ್ತಿದೆ. ಭಕ್ತಿಯಿಂದ ನಾಗನನ್ನು ಆರಾಧಿಸಬೇಕು. ತಂಬಿಟ್ಟು ಎನ್ನುವ ಸಿಹಿ ನಾಗನಿಗೆ ಮಾಡುವ ವಿಶೇಷವಾದ ನೈವೇದ್ಯ. ವಿಶೇಷವಾಗಿ ಶ್ರಾವಣ ಮಾಸದ ಪ್ರಥಮ ಸೋಮವಾರ ನಾಗರ ಪಂಚಮಿ ಬಂದಿದೆ. ಬಿಡದೆ ಸುರಿಯುವ ಜಡಿ ಮಳೆಯಲ್ಲಿ ಹೋಗಿ ನಾಗನಿಗೆ ಹಾಲು ಎಳನೀರಿನ ಅಭಿಷೇಕ ಮಾಡಿಸಿ ಬಂದರೆ ಮನಸ್ಸಿಗೆ ಬಹಳ ಸಂತೋಷ. ಎಲ್ಲರೂ ನಾಗಾರಾಧನೆಯನ್ನು ಮಾಡಿ ನಾಗನ ಅನುಗ್ರಹವನ್ನು ಪಡೆಯೋಣ. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು.